ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನ್ ತಾನಮ್ಮ. ಪಕ್ಷದ ಹೋರಾಟದ ನಿರ್ಣಯದ ಅಂಗವಾಗಿ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಇವತ್ತು ಸರ್ಕಾರದ ವಿರುದ್ಧ ಇಲ್ಲಿ ನಾವು ಘೋಷಣೆಯನ್ನ ಕೂಗ್ತಾ ಇಲ್ಲಿ ಕುಳಿತಿದ್ದೇವೆ. ಇದು ಸರ್ಕಾರ ಅನ್ನೋದು ನಮಗಂತೂ ಅರ್ಥ ಆಗ್ತಾನೆ ಇದೆ. ಸುಮಾರು 18 ವರ್ಷಗಳ ಕಾಲ ನಾವು ಇಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದೆವು. ಹಿಂದೆ ಯಾವತ್ತೂ ಕೂಡ ಸರ್ಕಾರಗಳು ಈ ರೀತಿ ಕಾಂಗ್ರೆಸ್ ಇದ್ರೂ ಕೂಡ ಇಂಥ ಹೊಲಸು ಸರ್ಕಾರ ಇರಲಿಲ್ಲ. ಇವತ್ತು ನೋಡಿ ಯಾವ ನ್ಯಾಯ ಹೇಳಿ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಈ ನಾಗೇಂದ್ರಪ್ಪನವರು ಮಾಡೋದು ನಿಜ ಅಂತೇಳಿ 185 ಕೋಟಿ ರೂಪಾಯಿ ಮಾಡಿರ್ತಕ್ಕಂಥ ಅವ್ಯವಹಾರ ನಿಜ ಅಂತೇಳಿ ಹೇಳಿ ಪುನಃ ಇವತ್ತು ಆ ಸರ್ಕಾರದಲ್ಲಿ ಮಂತ್ರಿ ಪದವನ್ನ ಕೊಡ್ತಕ್ಕಂಥ ಕೆಲಸವನ್ನ, ನಾಚಿಕೆಗೇಡಿ ಕೆಲಸವನ್ನ ಈ ಸರ್ಕಾರದಲ್ಲಿ ಆಗಲ್ಲ. ಇದಕ್ಕೆ ಯಾರು ಕೇಳೋರಿಲ್ಲ, ಇದಕ್ಕೆ ಯಾರು ಹೇಳೋರಿಲ್ಲ. ಇವತ್ತು ರಾಜ್ಯ ತುಂಬಾ ಬರಗಾಲ ಬಿದ್ದದ. ಜನ ಕುಡಿಲಕ್ ನೀರಿಲ್ಲ ಅಂತಾರ, ದನಗಳಿಗೆ ಮೇವಿಲ್ಲ ಅಂತಾರ, ಜನಗಳಿಗೆ ಕೆಲಸ ಇಲ್ಲ ಅಂತಾರ. ಅಂತದೆಲ್ಲ ಬಿಟ್ಟು ಈಗ ನೋಡ್ರಿ, ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರ, ಮುಂಜಾನೆ ಹೇಳೋಣ ಮುಸಲ್ಮಾನ್, ಮಧ್ಯಾಹ್ನ ಬ್ಯಾಕ್ವರ್ಡ್ ಕ್ಲಾಸ್, ಸಂಜೆ ದಲಿತರು, ಬರೀ ಇದನ್ನ ಹೇಳ್ಕೊತ ಇರ್ತಾರ. ಮುಸಲ್ಮರು, ದಲಿತರು, ಹರಿಜನರು. ನಿನಗೆ ಅವರೇ ಬೇಕಾಗಿತ್ತು, ಅವ್ರ ರೊಕ್ಕನೇ ಲೂಟಿ ಮಾಡ್ಲಕ್ ನಿಮ್ಗೆ ಈ ಸರ್ಕಾರದಾಗ. ಬೇರೆ ಯಾರು ಸಿಗಲಿಲ್ಲ ನಿಮ್ಗ. SC ST ಲೂಟಿ ಮಾಡಿದ್ರಿ, ದಲಿತರು 42,000 ಕೋಟಿ ಲೂಟಿ ಮಾಡಿದ್ರಿ. ಇವತ್ತು ನನ್ನ ಆಫೀಸ್ ಮುಂದೆ ಒಬ್ಬ MP ಆಗಿ ಪ್ರತಿ ವರ್ಷನೂ ನನಗೂ 5 ಕೋಟಿ ರೊಕ್ಕ ಕೊಡ್ತಿದ್ರಪ್ಪ. ನಾವು ಯಾರ್ಯಾರು ಪಾಪ ಅತ್ಯಂತ ಬಡವರು ಇರ್ತಾರ ಅವ್ರಿಗೆ ಬೋರ್ವೆಲ್ ಏನೇನೋ ಕೆಲಸಗಳನ್ನ ನಾವು ಮಾಡ್ತಿದ್ದೆವು. ಈಗ ನನ್ನ ಆಫೀಸ್ ಮುಂದೆ ದಿನ ಅವರೇ ಇರ್ತಾರೆ ಜನ. ನಮಗ ರೊಕ್ಕ ಕೊಡಿಸ್ರಿ, ರೊಕ್ಕ ಕೊಡಿಸ್ರಿ, ಎಲ್ಲಿಂದ ಕೊಡಿಸೋದು ರೊಕ್ಕ? ನೋಡ್ರಿ, ಅಂತ ಅನ್ಯಾಯದ ಕೆಲಸ ಇದು. ಹೆಸರೇರಿ ಹೇಳೋದು ಇವ್ರದ್ದು ಹೇಳ್ತಾರ, ಲೂಟಿ ಹೊಡೆಯೋದ್ರ ಅವ್ರದೇ ಲೂಟಿ ಹೊಡಿತಾರೆ. ಮತ್ತೆ ಬೇರೆದವ್ರು ರಾತ್ರಿ ಇದ್ದಿದ್ದ ಹೆಂಗಿದೆ ನೋಡ್ರಿ, ಎಂತ ನ್ಯಾಯ. ಅದಕ್ಕಾಗಿ ನೋಡ್ರಿ, ನಾಗೇಂದ್ರಪ್ಪ ಅವ್ರನ್ನ ಪುನಃ ಮಂತ್ರಿ ಮಂಡಲ ಅಂತ ತಗೊಂಡ್ರು. ತಾವೇ ಹೇಳಿದ್ರು, ಇಲ್ಲ ಇವ ಕರಪ್ಷನ್ ಮಾಡೋದಂತೂ ನಿಜ ಅದ ಅಂತ ಹೇಳಿದ್ರಿ. ಮತ್ತ ಅವನ ಮಂತ್ರಿ ಮಾಡ್ತೀರಿ. ಯಾವ ನ್ಯಾಯ ಇರಬೇಕು ನಿಜವಾಗಿ? ಎಲ್ಲಿವರೆಗೂ ಅವನ ನಾಗೇಂದ್ರಪ್ಪ ಬಿಟ್ಟು ಹೋಗೋದಿಲ್ಲ ಈ ಸರ್ಕಾರದ ಎಂದು ರಾಜೀನಾಮೆ ಕೊಟ್ಟು, ಅಲ್ಲಿವರೆಗೂ ಬಿಜೆಪಿ ಯಾವ ಕಾರಣಕ್ಕೂ ಸಹಿಸೋದಿಲ್ಲ ಅಂತಕ್ಕಂಥ ಮಾತ ಬಹಳ ನಾನು ನೇರವಾಗಿ ಹೇಳಬೇಕಾಗ್ತದೆ ಸರ್ಕಾರಕ್ಕೆ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ, ಇದೆಲ್ಲ ನಾಟಕ ಬಿಡ್ರಿ, ಇದೆಲ್ಲ ಇದು ಬಿಟ್ಟು ಬಿಡ್ರಿ. ನೀವು ಬಹಳ ಏನ್ ತಿಳ್ಕೊಂಡಿರಿ, ಮುಸಲ್ಮಾನರು, ದಲಿತರು, ಹಿಂದುಳಿದವರು ಏನು ನಾವು ಗುತ್ತಿಗೆ ಹಿಡಿದಿರಿ? ನೀವು ಗುತ್ತಿಗೆ ಹಿಡಿದಿರಪ್ಪ, ಅವ್ರದೇ ತಿಂದು ಹೇಳಕತ್ತಿರಲ್ಲ ಸರ್ಕಾರದಾಗ. ಗುತ್ತಿಗೆ ಹಿಡಿದ್ರೆ ಪಕ್ಕ ಅವ್ರಿಗೆ ಚೊಲೋದರೆ ಮಾಡ್ರಿ. ಇಲ್ಲ ಅಂತಂದ್ರೆ ಬರೀ ಅವ್ರದೇನ ರೊಕ್ಕ. SC ST ತಿಂದ್ರಿ, ಮುಸಲ್ಮಾನರು ತಿಂದ್ರಿ, ಹರಿಜನರದ್ದು ತಿಂದ್ರಿ, ಏನೇನ್ ಮಾಡಿದ್ರು, ವಾಲ್ಮೀಕಿ ತಿಂದ್ರಿ. ಅವ ನೋಡ್ರಿ, ವಾಲ್ಮೀಕಿ 185 ಕೋಟಿ ಒಯ್ದ ಇಲೆಕ್ಷನ್ ಹಾಕ್ಯಾರಿ, ಅಕೌಂಟ್ಗೆ ಹಾಕ್ಯಾರ.
ಅಕೌಂಟಾಗ ಬ್ಯಾಂಕ್ನಿಂದ ರೊಕ್ಕ ಕೊಟ್ಟಾರ್ರಿ. ಯಾವ ನ್ಯಾಯ ಇದು? ಇಂಥದ್ದು ಯಾವ ಹಿಂದೆ ಸರ್ಕಾರದಾಗ ಮಾಡಿದ್ರೆ ಇದು ಇಷ್ಟು ನಾಚಿಕೇಡಿ ಸರ್ಕಾರ ಇದು. ಅದಕ್ಕಾಗಿ ತಕ್ಷಣ ಆ ನಾಗೇಂದ್ರಪ್ಪ ಮೊದಲು ಮನೆಗೆ ಹೋಗ್ಬೇಕು. ಮನೆಗೆ ಹೋಗುತ್ತಾನ ನಾವ್ ಯಾರು ಬಿಡೋದಿಲ್ಲ ಭಾರತೀಯ ಜನತಾ ಪಕ್ಷದವರು ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿ, ಮಾರಾಯಿಗೋಳ ಮಾಡೋದಿದ್ರೆ ಚಂದಾಗಿ ಕೆಲಸ ಮಾಡ್ರಿ, ಮಂತ್ರಿಕೆ ಮಾಡ್ರಿ. ಇಡೀ ರಾಜ್ಯದಾಗ ಜನ ಬಡವರು ನೀರಿಲ್ಲ, ಕೆಲಸ ಇಲ್ಲ, ಏನಿಲ್ಲ ಅಂತ ಒದ್ದಾಡ್ತಾರ. ಅಂತದ್ರಾಗ ನೀವು ಇಂಥವೆಲ್ಲ ನಾಟಕ ಮಾಡ್ಕೊಂಡು ಕೂತಿದ್ದೀರಿ. ನಿಮ್ಮ ನಾಟಕ ಇದೇನು ತಿಳಿಯಂಗಿಲ್ಲ ಅಂತ ಹೇಳಿ ತಿಳ್ಕೊಬೇಡ. ಇದೆಲ್ಲ ಇಡೀ ರಾಜ್ಯದ ಜನರಿಗೆ, ಇಡೀ ದೇಶದಾಗೂ ಕೂಡ ನೀವು ಬಹಳ ಪ್ರಸಿದ್ಧ ಆಗಿಬಿಟ್ಟಿರಿ. ಅಲ್ಲಿ ನೋಡ್ರಿ ಹೆಂಗದ, ಎಂತೆಂತಂದ್ರೆ ಆಡ್ಲಾಗತ್ತ ನೀವು ನೋಡಿರ್ಬೇಕು. ಅದಕ್ಕಾಗಿ ನಾಚಿಕೆ ಬರ್ತಕ್ಕಂಥ ಕೆಲಸ ಮಾಡೋದು ಬಿಡ್ರಿ. ಮಾಡೋದಿದ್ರೆ ಚಂದಾಗಿ ಮಾಡ್ರಿ, ವಾಲ ಅಂದ್ರೆ ರಾಜೀನಾಮೆ ಕೊಟ್ಟು ನಿಮ್ಮನಿಗೆ ಓಡ್ರಿ. ಯಾರಿಗೆ ತಾಕತ್ತದ ಅವ್ರು ಸರ್ಕಾರ ನಡೆಸ್ತಾರ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಿಜಾಪುರ ಜಿಲ್ಲೆ ಮಳೆ ಆಗದೆ ಬರಗಾಲಕ್ಕೆ ತುತ್ತಾಗ್ಯದ. ರೈತರ ಪರಿಸ್ಥಿತಿ ಗಂಭೀರ ಆಗ್ಯದ. ಎಲ್ಲಿವರೆಗೆ ನೀವು ಬಿಜಾಪುರ ಜಿಲ್ಲೆಯನ್ನು ಬರಗಾಲ ಅಂತ ಘೋಷಣೆ ಮಾಡುವುದಿಲ್ಲವೋ, ಎಲ್ಲಿವರೆಗೆ ರೈತರ ಸಾಲ ಮನ್ನಾ ಮಾಡುವುದಿಲ್ಲವೋ, ಅಲ್ಲಿವರೆಗೆ ನಿರಂತರ ಹೋರಾಟ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಡುವ ಮೂಲಕ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂತ BY ವಿಜೇಂದ್ರ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಉಡಾಡಳಿತ ಇವತ್ತು ಯಾವ ಬಿ ನಾಗೇಂದ್ರ ಅವರು ಕಳೆದ ಸಂಪುಟದಲ್ಲಿ ಕೂಡ ತಮ್ಮ ಅವಕಾಶವನ್ನ, ತಮ್ಮ ಸಿಕ್ಕಂತ ಮಂತ್ರಿಯ ಪದವಿಯನ್ನ ದುರುಪಯೋಗಪಡಿಸಿಕೊಂಡು ರಾಜ್ಯದ ಬಡ ಜನರ ಏನ ಟ್ಯಾಕ್ಸ್ ಅನ್ನ ಇವತ್ತು ದುರುಪಯೋಗ ಪಡ್ಕೊಂಡು ಇವತ್ತು ಚುನಾವಣೆಗೆ ಬಳಸ್ತಕ್ಕಂಥದ್ದು. ಇವತ್ತು ನನಗನ್ನಿಸ್ತದ ಸಿದ್ದರಾಮಯ್ಯ ಸರ್ಕಾರದಾಗ ರಾಜೀನಾಮೆ ಮಾಡಿಕೊಟ್ಟಂತ ಬಿ ನಾಗೇಂದ್ರನ್ನ ಇವತ್ತು ನೀವು DK ಶಿವಕುಮಾರ್ ಸರ್ಕಾರ ಅವ್ರನ್ನ ವಾಪಸ್ ತಗೋತಂದ್ರ ಇವತ್ತು ಡೈರೆಕ್ಟ್ ಆಗಿ ನಾವು ಆರೋಪ ಮಾಡ್ತಾ ಇದ್ದೀವಿ. ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಇವತ್ತು DK ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಬಿ ನಾಗೇಂದ್ರ ಅವರು ಇವತ್ತು ವಾಲ್ಮೀಕಿ ನಿಗಮದ ಹಣವನ್ನ ಲೂಟಿ ಮಾಡಿದ್ರು ಅಂತಕ್ಕಂಥ ಆರೋಪ ಇವತ್ತು ಮುಖ್ಯಮಂತ್ರಿ ಕೂಡ ನಾವು ಆರೋಪ ಮಾಡಕ್ ಕೊಡ್ತಾ ಇದ್ದೀವಿ. ಆದ್ರಿಂದ ನಾವು ಹೇಳ್ತಾ ಇದ್ದೀವಿ, ಈಗ ನಮ್ಮ ಮಾಜಿ ಶಾಸಕರಾದಂತ ಮಂತ್ರಿಗಾದಂತ ಅಪ್ಪವನ್ನ ಹೇಳಿದಂಗ ಇವತ್ತು ಸರ್ಕಾರ ವಜಾ ಮಾಡ್ಬೇಕಂತಕ್ಕಂತ ಏನು ಆರೋಪದ ಇವತ್ತು ನಿಜವಾಗಿ ಕೂಡ ಮುಖ್ಯಮಂತ್ರಿ ಜವಾಬ್ದಾರಿಯನ್ನು ಹೊತ್ತು ಇವತ್ತು ನೀವೇ ರಾಜೀನಾಮೆ ಕೊಡ್ಬೇಕಾಗತ್ತೆ ಅಂತಕ್ಕಂಥ ಒತ್ತಡವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಎಲ್ಲಿವರೆಗೆ ಬಿ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಳೋದಿಲ್ವೋ ಅವಾಗ ನಿಮ್ಮ ರಾಜೀನಾಮೆ ಕೂಡ ನಮಗೆ ಕೊಡಿಸ್ಬೇಕಂತಕ್ಕಂಥ ಅನಿವಾರ್ಯ ಬರ್ತೈತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಹೇಳ್ತೇನೆ. ಇವತ್ತು ಆ ನಿಗಮದ ಹಣವನ್ನು ಲೂಟಿ ಮಾಡಿದಂತ ಬಿ ನಾಗೇಂದ್ರ ಅವರ ಹಣವನ್ನು ಲೂಟಿ ಮಾಡಿರಂದ್ರ ನಿಮ್ ಉದ್ದೇಶ ಏನದ ಅಂದ್ರೆ ಏನ್ ಮಂತ್ರಿ ಮಂಡಲ ರಚನೆ ಮಾಡಿರಿ, ಎಲ್ಲ ಮಂತ್ರಿಗಳು ಲೂಟಿ ಮಾಡ್ರಿ ಅಂತಕ್ಕಂಥ ಸಂದೇಶವನ್ನು ಕೊಡೋದಕ್ಕೋಸ್ಕರ ನೀವು ಲೂಟಿ ಮಾಡಿ ನನಗಷ್ಟು ನಿಂಬರ್ತಕ್ಕಂತ ಏನ ಉದ್ದೇಶ ಐತೆ ಅಂತಕ್ಕಂಥ ಮಾತನ್ನ ಇವತ್ತು ಮುಖ್ಯಮಂತ್ರಿ ಅವ್ರಿಗೆ ಹೇಳ್ಬೇಕಾಕೈತಿ. ಮುಖ್ಯಮಂತ್ರಿಯವರು ಇವತ್ತ ಅವ್ರ ಮಾತು ಹೆಂಗ್ ಮಾತಾಡ್ತಾರಂದ್ರ ನನಗ ಅನ್ಸಕತೈತಿ ಇವತ್ತು ಇವ್ರೇನ ಮುಖ್ಯಮಂತ್ರಿನು ಮುಖ್ಯಮಂತ್ರಿ ಚಂದ್ರು ಇದ್ರಲ್ಲ, ಅವ್ರ ಚಂದ್ರ ಅವ್ರ ಮುಖ್ಯಮಂತ್ರಿ ಇರಲಿಲ್ಲ, ಅದೆಲ್ಲರೂ ಅವ್ರ ಮುಖ್ಯಮಂತ್ರಿ ಹಚ್ಚಿದ್ರು. ನನಗ ಅನ್ಸಕತೈತಿ ಈ DK ಶಿವಕುಮಾರ್ ಮುಖ್ಯಮಂತ್ರಿ ಅನ್ಸಕತ್ತಿಲ್ಲ. ಯಾಕಂದ್ರ ಇವರ ಪ್ರತಿಯೊಂದು ಹೇಳಿಕೆಗೆ ಹೆಂಗದಾವಂದ್ರ ಒಂದು ನಾಟಕ ಕಂಪನಿ ಒಳಗೆ ನಾಟಕ ನೋಡ್ತಿರ್ತೀವಿ ನಾವು, ಹಂಗ ನೀವು ನಾಟಕದಾಗ ಮುಖ್ಯಮಂತ್ರಿ ಪಾತ್ರ ಮಾಡಿದಂಗ ಮಾತ್ರ ಬರ್ತಾವ. ಮಾತುಗಳೇ ನಾಟಕದ ಮಾತುಗಳು, ಕೃತಿಯಲ್ಲೇ ತಮ್ಮ ಕೆಲಸ ಹೆಂಗದಾವಂದ್ರ ರಾಜ್ಯದ ಜನರ ಕುತ್ತಿಗೆ ಮೇಲೆ ಕಾಲಿಟ್ಟು ಸರ್ಕಾರ ನಡೆಸ್ತಕ್ಕಂತ ಒಂದು ಎಚ್ಚರಿಕೆಯನ್ನು ಮಾತು ನಡೆಸ್ತಾ ಇದೆ ಅಂತಕ್ಕಂಥ ಆರೋಪವನ್ನು ಮಾಡಬೇಕಕ್ಕೆ. ಇವತ್ತು ಬಿಜಾಪುರ ಜಿಲ್ಲೆ ಕೂಡ ಬರಗಾಲ ಬಿದ್ದೈತಿ, ಬೆಳೆ ಬೆಳೀತಾ ಇಲ್ಲ. ತಾವೆಲ್ಲ ನೋಡಿದ್ರಿ, ತಮ್ಮ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಉಸ್ತುವಾರಿ ಮಂತ್ರಿಗಳು ಕೂಡ MB ಪಾಟೀಲ್ ಸಾಹೇಬರು ಕೂಡ ಬಿಜಾಪುರ ಜಿಲ್ಲೆಲ್ಲ ತಿರುಗಾಡಿ ರೈತರಿಗೆ ಭೇಟಿ ಮಾಡಿದ್ದಾರೆ, ಸಮೀಕ್ಷೆ ಮಾಡಿದ್ದಾರೆ. ಆದ್ರೆ ಅವ್ರಿಗೂ ಗೊತ್ತಾಗೈತಿ ಇವತ್ತ ಬಿಜಾಪುರ ಜಿಲ್ಲೆ ಬರಗಾಲದ ಅತ್ಯಕ್ಕೆ ರೈತರ ಕಷ್ಟದಾಗ ಐತೆ ತಿಮ್ಗೆಲ್ಲ ಗೊತ್ತಾಗೈತಿ. ಸಾಕಷ್ಟು ತಮ್ಮ ಮಾಧ್ಯಮದಾಗ ಹೇಳಿದ, ಹೌದು ಬಿಜಾಪುರ ಜಿಲ್ಲೆ ಮಳೆ ಆಗಿಲ್ಲ, ಬೆಳೆ ಬಂದಿಲ್ಲ, ರೈತರ ಹಾನಿ ಅಂತ MB ಪಾಟೀಲ್ ಹೇಳ. ಅಂದ್ರೆ ಯಾವಾಗ ನೀವು ಜವಾಬ್ದಾರಿ ಅಂತ ಉಸ್ತುವಾರಿ ಮಂತ್ರಿ ಅಂತ MB ಪಾಟೀಲ್ ಹೇಳ್ತೀನಿ ನಾನು, MB ಪಾಟೀಲ್ ರೇ ನೀವು ಇವತ್ತು ಜವಾಬ್ದಾರಿ ಅಂತ ಉಸ್ತುವಾರಿ ಮಂತ್ರಿ MB ಪಾಟೀಲ್ ನೀವು
ಬಿಜಾಪುರ ಜಿಲ್ಲೆಯನ್ನು ಘೋಷಣೆ ಮಾಡದೆ ಹೋದ್ರ ಇದರ ಆರೋಪವನ್ನ ನಾವು ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ನಾವು ರಾಜ್ಯ ಕೊಡೋದಿಲ್ಲ. ಆರೋಪನ್ನ ನಿಮ್ಮ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿಗೆ ಕಾಂಗ್ರೆಸ್ನ ಏನು ಮತಕ್ಷೇತ್ರದ ಕೆಲವು ಮತಕ್ಷೇತ್ರ ಮಂತ್ರಿ MLA ಆಗಿರಿ, ಇದರ ಜವಾಬ್ದಾರಿಯನ್ನು ಹೊರಬೇಕು. ನೀವು ಬಿಜಾಪುರ ಜಿಲ್ಲೆಗೆ ನಿಜವಾಗಿ ಇವತ್ತು ಬಿಜಾಪುರ ಜಿಲ್ಲೆ ಜನರ ಬಗ್ಗೆ ನಿಮಗೆ ಕಳಕಳಿ ಇತ್ತಂದ್ರ ಏನ್ ಬಿಜಾಪುರ ಜಿಲ್ಲೆ ಏನು ಕಾಂಗ್ರೆಸ್ನ ಶಾಸಕರಾಗಿರಿ, ಏನ್ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾಗಿರಿ, ನೀವು ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡಬೇಕು. ಯಾಕಂದ್ರ ನೀವು ಬಿಜಾಪುರ ಜನರ ಮತದಿಂದ ಆರಿಸಿ ಬಂದಿದ್ದೀರಿ. ಬಿಜಾಪುರ ಜನರಿಗೆ ಕಳಕಳಿ ಇತ್ತಂದ್ರ ನೀವು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಮಾನ್ಯ ಮಂತ್ರಿ ಸಿಗಲಾರ್ದ ರಾಜೀನಾಮೆ ಕೊಟ್ಟಿದ್ರಲ್ಲ, ನಿಮಗೆ ವೈಯಕ್ತಿಕವಾಗಿ ಮಂತ್ರಿ ಸ್ಥಾನ ಸಿಗದ ರಾಜೀನಾಮೆ ಕೊಡ್ತೀರಿ. ನಿಮ್ ವೈಯಕ್ತಿಕವಾಗಿ ನಿಮ್ಮ ಮಂತ್ರಿ ಸ್ಥಾನ ಸಿಗದ ರಾಜೀನಾಮೆ ಕೊಡ್ತೀರಿ ಅಂದ್ರೆ ಇವತ್ತು ರೈತರ ಬದುಕು ನಿಮಗೆ ಕಣ್ಣಿಗೆ ಕಾಣೋದಿಲ್ಲ. ಇವತ್ತು ಬಿಜಾಪುರ ಜಿಲ್ಲೆ ಜನರ ರೈತರ ಕಣ್ಣಿಗೆ ಕಾಣೋದಿಲ್ಲ. ಇವತ್ತು ಇನ್ಶೂರೆನ್ಸ್ ಕೂಡ ಕಂಪನಿಗಳು ಕೂಡ ಇವತ್ತು ನಿಮ್ಮ ರಾಜ್ಯ ಸರ್ಕಾರ ಆಡಳಿತಗಿದ್ರು ಕೂಡ ಆ ಇನ್ಶೂರೆನ್ಸ್ ಕಂಪನಿ ರೈತರಿಗೆ ಸರಿಯಾಗಿ ಬರ್ತಾ ಇಲ್ಲ. ಕಳೆದ ಸಲ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಬೆಳೆಗಾರರು ಏನ್ ಇನ್ಶೂರೆನ್ಸ್ ಕಟ್ಟಿದ್ರು, ಆ ಇನ್ಶೂರೆನ್ಸ್ ಕ್ಲೇಮ್ ಮುಗಿದ್ರು ಕೂಡ ಆ ಇನ್ಶೂರೆನ್ಸ್ ಕಂಪನಿ ಕೂಡ ತಯಾರಿದ್ರು ಕೂಡ ಇವತ್ತು ರಾಜ್ಯದಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಆ ದ್ರಾಕ್ಷಿ ಬೆಳೆಗಾರರ ಇನ್ಶೂರೆನ್ಸ್ ಕಂಪನಿ ದುಡ್ಡ ಕೊಡಾಗ್ತಾ ಇರಲಿಲ್ಲ. ಕಾರಣ ಇಷ್ಟ, ಇದು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಅದ, ಇದು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಅದ. ಇದೇನಾರ ದ್ರಾಕ್ಷಿ ಇನ್ಶೂರೆನ್ಸ್ ಬಂದಗಳು ಸರಿಯಾಗಿ ರೈತರಿಗೆ ಕೊಟ್ಟು ಬಿಟ್ಟು ಅಂದ್ರೆ ನಮ್ಮ ಹೆಸರು ಡೌನ್ ಆಕೈತೆ ದೇಶದಿಂದ ನಿಮ್ ಕೈಯಾಗ ಆಡಳಿತ ಕೊಟ್ಟು ಅಧಿಕಾರ ಕೊಟ್ಟು ಕೆಲಸ ಹಚ್ಚಿದ್ರ ಆ ನಿಮ್ಮೊಂದು ಸ್ವಾರ್ಥಕ್ಕಾಗಿ ಬಿಜಾಪುರ ಜಿಲ್ಲೆಯ ಆ ದ್ರಾಕ್ಷಿ ಬೆಳೆಗಾರರ ಇನ್ಶೂರೆನ್ಸ್ ಕಂಪನಿ ಹಣ ಕೊಡ್ಲಿಕ್ಕೆ ಕೂಡ ನೀವು 4-5 ತಿಂಗಳು ಲೇಟ್ ಮಾಡಿದ್ರಿ. ಈ ರೀತಿ ಪ್ರತಿಯೊಂದು ಹಂತದಲ್ಲಿ ಕೂಡ ಇವತ್ತು ಕೃಷಿ ಇಲಾಖೆಯಲ್ಲಿ ತಮಗೆ ಗೊತ್ತದ, ಇವತ್ತು ಸರ್ಕಾರ ಬಂದು 3 ವರ್ಷ ಆಯ್ತು. ಕೃಷಿ ಬಿಜಾಪುರ ಜಿಲ್ಲೆ ಬರಗಾಲ ಪರಿಸ್ಥಿತಿ ಇರ್ತದಂತಕ್ಕಂಥ ಗೊತ್ತಿದ್ರು ಕೂಡ ಇವತ್ತು ಹನಿ ನೀರಾವರಿ ಇರ್ಬೋದು, ಡ್ರಿಪ್ ಸ್ಪ್ರಿಂಕ್ಲರ್ ಅನ್ನ ಕಳೆದ 30-40 ವರ್ಷ ಧಾರಾಕಾರ ಸಿಗ್ತದ ರೈತರಿಗೆ. ಆದ್ರೆ ಇವತ್ತು ಯಾವ್ದ್ರ ಒಬ್ಬರು ಸ್ಪ್ರಿಂಕ್ಲರ್ ಸಿಗಂಗಿಲ್ಲ, ಒಂದು ಡ್ರಿಪ್ ಮಾಡ್ಕೋಕಾಗಲ್ಲ, ಒಂದು ಟ್ರ್ಯಾಕ್ಟರ್ ಇಂಪ್ಲಿಮೆಂಟ್ ಸಿಗ್ತಾ ಇಲ್ಲ. ಇವತ್ತು ರೈತರ ಪರಿಸ್ಥಿತಿಯನ್ನ ರೋಡಿಗೆ ತಂದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ನೀವೆಲ್ಲಾ ರೈತರ ಮಕ್ಕಳು ಹೋಗ್ತೀರಿ. ಇವತ್ತು ನೀವು ನಾ ಎಚ್ಚರ ಮಾಡ್ತೀವಿ. ನಮ್ಮ ಹೋರಾಟ ಎಲ್ಲಿವರೆಗೆ ನಮಗೆ ಮುಖ್ಯವಾಗಿ ಬಿಜಾಪುರ ಜಿಲ್ಲೆ ರೈತ ರಾಜ್ಯ ಇದು ನಮಗ್ ಗೊತ್ತಾಗ ಬಿಜಾಪುರ ಜಿಲ್ಲೆ ರಾಜ್ಯದಲ್ಲಿನ ಇವತ್ತು ಕೃಷಿ ಪ್ರೊಡಕ್ಷನ್ದಲ್ಲಿ ಬಿಜಾಪುರ ಜಿಲ್ಲೆ 2ನೇ ಸ್ಥಾನದಾಗದ. ಯಾಕಂದ್ರೆ ಬಿಜಾಪುರ ಜಿಲ್ಲೆ ಗುಡ್ಡುಗಾಡಿನ ಪ್ರದೇಶ ಅಲ್ಲ, ಇಲ್ಲಿ ಬಂಜಾರ ಭೂಮಿ ಇಲ್ಲ. ಈಗ ಏನ್ರ ಇದ್ದಂದ್ರೆ ಫಲವತ್ತಾದ ಭೂಮಿ ಜಿಲ್ಲೆಯೊಳಗೆ. ಆದ್ರಿಂದ ಬಿಜಾಪುರಕ್ಕೆ ಕೃಷಿ ಹೆಚ್ಚು ಒತ್ತಡ ಕೊಡ್ತಕ್ಕಂತ ಜವಾಬ್ದಾರಿ ಹೊಡಬೇಕು. ಇವತ್ತು ನೀರಾವರಿ ಯೋಜನೆ ಕೂಡ ಇವತ್ತು ವಿಫಲ ಆಗಿಲ್ಲ. ಕಳೆದ 3 ವರ್ಷ ಆಯ್ತು. 3 ವರ್ಷ ಸಂತರಿಸಬೇಕಾಗಿ ನಿಮಗೆ ಇವತ್ತು ಆಲಮಟ್ಟಿ ಆನೆಕಟ್ಟು 3ನೇ ಹಂತ ಮುಗಿತಂದ್ರ ಇವತ್ತು ಸುಮಾರು 3,50,000 ಹೆಕ್ಟರ್ ನೀರಾವರಿ ಆಗ್ತದೆ. ಅಂದ್ರೆ 8 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಇಲ್ಲಿವರೆಗೆ ಬಿಜಾಪುರ ನೀರಾವರಿ ಆಗೇ ಇಲ್ಲ. ಯಾರು ಬಿಜಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ನೀರಾವರಿ ಮಾಡಿ ನಾವು ಉಸ್ತುವಾರಿ ನೀರಾವರಿ ಮಾಡಿ ತಗೋತೀರಿ, ಆದ್ರೆ ಬಿಜಾಪುರ ಜಿಲ್ಲೆ ನೀರಾವರಿ ಆಗೇ ಇಲ್ಲ. ಇಲ್ಲಿ ಕಳೆದ 60 ವರ್ಷ ಲೆಕ್ಕಂತಂದ್ರೆ ಬಹಳ 80,000 ಎಕರೆ ಹೆಕ್ಟರ್ ನೀರಾವರಿ ಐತಿ ಇವತ್ತಿಗೆ. ಆದ್ರೆ ಆಲಮಟ್ಟಿ ಆನೆಕಟ್ಟಿನ ಒಂದು ಕಾರ್ಯಕ್ರಮ 3ನೇ ಹಂತ ಮುಗೀತಂದ್ರ ಕೃಷ್ಣಾಂಬೇಡ್ಕರ್ ಅಂತ 3ನೇ ಹಂತ ಮುಗೀತಂದ್ರ 3,57,000 ಅಂದ್ರೆ 8 ಲಕ್ಷ ಎಕರೆ ನೀರಾವರಿ ಆಗ್ತೈತಿ. ಇದು ಮೊದಲನೇ ಬಿಟ್ಟು ಇದಕ್ಕೆ ನೀವು ಹೆಚ್ಚು ಒತ್ತ ಕೊಡಬೇಕು. ಇವು ಸಾಕಷ್ಟು ರೈತರ ಜಮೀನು ಹೋಗೋದಾಗ್ಯಾವ, ಹಣ ಕೊಡ್ತಾ ಇಲ್ಲ. ಇವತ್ತು ಅಲ್ಲಿ ಬಿಡದಿಗೆ ಅಲ್ಲಿ 3 ಕೋಟಿ ಕೊಡ್ತೀವಿ ಜಮೀನು ಕೊಡ್ಬೇಕು ಅಂತ ಸರ್ಕಾರ ಇವತ್ತು ಬಿಜಾಪುರ ಜಿಲ್ಲೆ ಜಮೀನು ಏನಾಗಿದೆ? ಇವತ್ತು ರಾಜ್ಯದಲ್ಲಿ ನಾವು 1 ನಂಬರ್ ಇರ್ತಕ್ಕಂಥ ಜಿಲ್ಲೆ ಬಿಜಾಪುರ ಜಿಲ್ಲೆ ಕೃಷಿ ಪ್ರಧಾನದಲ್ಲಿ ಇಂಥ ಫಲವತ್ತಾದ ಭೂಮಿಗೆ 30 ಲಕ್ಷ ಕೊಡ್ತೀವಿ, 25 ಕೊಡ್ತೀವಿ ಅಂತಕ್ಕಂತ ಹೇಳ್ತಕ್ಕಂಥ ಸರ್ಕಾರ. ರಮೇಶ್ ಜಿಗಜಿತ್ ಸಾಹೇಬರು ಹಾಗೂ ವಿವೇಕಾನಂದ ರೆಡ್ಡಿಯವರು ಹೇಳಿದಾಗೆ ಸರ್ಕಾರದಲ್ಲಿ ಒಂದು ಯಾವುದು ಸತ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ತೆಗೆದುಕೊಂಡಂತ ಮಂತ್ರಿಯನ್ನ ಕಳೆದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿದ್ದಾಗ ಅವ್ರು ತೆಗೆದು ಹಾಕೋರು. ಭ್ರಷ್ಟಾಚಾರ ಆರೋಪ ಬಂದಾಗ ತೆಗೆದು ಹಾಕಿದ ನಂತರ ಮತ್ತೆ ಅವ್ರನ್ನೇ ತಗೊಳ್ಳುವಂತ ಉದ್ದಟತನವನ್ನ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಹೊರಗೆ ಹಾಕ್ಬೇಕನ್ನುವಂತ ಆಗ್ರಹವನ್ನ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದ ಧರಣಿ ಹೋರಾಟ ಮುಖಾಂತರ ಇವತ್ತು ಮಾಡ್ತಾ ಇದೆ.
ಇವತ್ತು ನಡೆಯುವಂತ ಅಸೆಂಬ್ಲಿಯಿಂದ ಅವ್ರು ಹೊರಗಿಟ್ಟು ಅಸೆಂಬ್ಲಿ ನಡೆಸಬೇಕನ್ನುವಂತ ಆಗ್ರಹವನ್ನು ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆ ಮಾಡಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಿಜಾಪುರ ಜಿಲ್ಲೆ ಬರಗಾಲಕ್ಕೆ ಇವತ್ತು ತುತ್ತಾಗಿದೆ. ಹಿಂದಿನ ಒಂದು ಮಳೆಯನ್ನು ನಾವು ಈ ವರ್ಷದ ಗಣನೆ ತೆಗೆದುಕೊಂಡ ಬಹಳಷ್ಟು ಜನರು ತೊಂದರೆಯಲ್ಲಿ ಆತಂಕದಲ್ಲಿ ಬಿದ್ದಿದ್ದಾರೆ. ಬರಗಾಲ ಜಿಲ್ಲೆ ಘೋಷಣೆ ಮಾಡಬೇಕಂತ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಹಲವಾರು ನ್ಯೂನತೆಗಳನ್ನು ಸರ್ಕಾರ ನೋಡಿದೀವಿ. ನನಗನ್ನಿಸ್ತದೆ ಏನ್ ಮಾತಾಡೋ ಉಪಯೋಗ ಇಲ್ಲಪ್ಪ ಅಂತ ಅನ್ಸಾದ. ಯಾಕಂದ್ರೆ ನಾವ್ ಎಷ್ಟು ಹೇಳಿದ್ರು ಅಷ್ಟೇ ಅದ. ಯಾಕಂದ್ರೆ ಇದು ಎಷ್ಟು ಸಲ ಇವತ್ತು ಸಿದ್ದರಾಮಯ್ಯ ಇದ್ದಕ್ಕರು ಹೋರಾಟ ಮಾಡಿದ್ರು. ಈಗ ಅದಕ್ಕೆ ಕೆಟ್ಟ ಪರಿಸ್ಥಿತಿ DK ಶಿವಕುಮಾರ್ ಕಾಲದಲ್ಲಿ ಬಂದಿದೆ. ಇವತ್ತು ಅವ್ರು ನೀವೇನ್ರ ರಾಮಚಂದ್ರ ಯಾರು ಗೊತ್ತವಲ್ಲ, ಯಾರು ಅವ್ರ ಶಿಷ್ಯರನ್ರಿ, ಅವ್ರ ಗುರು ಅಂದ್ರೆ ಆಮೇಲೆ ಕಿವಿ ಹಾಕೊಳಂಗಿಲ್ಲ. ಯಾಕೆ ಪಾಣಿ ಮುಂದೆ ಕೆನೂರು ಬಾರಿಸಂಗ ಐತೆ ಅವಾಗ. ಅದಕ್ಕೆ ಅದು ಏನ್ ಕೇಳಿಸಿದ್ರೆ ಅವ್ರಿಗೆ ಏನ್ರಿ ತಿಳಿಬೇಕಲ್ಲ. ಅವ್ರ ಮನೆಗಡೆ ದೀಪದ ಸಾಹೇಬ್ರ ಚರ್ಮ ಅದೇನಾರ ಹತ್ತಂಗಿಲ್ಲ. ಅದಕ್ಕೆ ಏನಾರೇ ಬಟ್ ಇದು ಸರ್ಕಾರ ಡಿಸಾಲ್ವ್ ಮಾಡತ್ತ ಒಂದು ಹೋರಾಟ ಮಾಡಿ, ಯಾರು ಮಂತ್ರಿ ತೆಗಿಯೋದಕ್ಕಿಂತ ಸರ್ಕಾರ ಕಿತ್ತೋಗೋದು ಕೊಟ್ಟು. ಇವತ್ತು ಮಣ್ಣಿನ ಇಂಡಿಗೆ ಬರಾತಿದ್ದೆ ಬಸ್ ಸ್ಟ್ಯಾಂಡ್ದಾಗ ಒಂದು ಯಾವ್ದೋ ಕಾರ್ಯಕ್ರಮ ನಾವು ಕಾಸುಗೋರು ಎಲ್ಲ ಕೂಡ ಹೆಣ್ಮಕ್ಳು ಇದ್ದೀವಿ. ಬಸ್ ಫುಲ್ ಆಗಿ ಮ್ಯಾಗ ಗೆಲ್ಲಾತೀವಿ ಹೆಣ್ಮಕ್ಳು. ಇಟ್ಟಾಕ್ರಿ ಗದ್ದ ಏನ್ ಬಸ್ ಅಂದ್ರೆ ಬಸ್ಸೇ ಕಡಿಮೆ ಮಾಡಿಬಿಟ್ರಂತ. ಹೆಣ್ಮಕ್ಳು ಬೊಗಟ ಇದು ಮಾಡಿ ಬಸ್ಸೇ ಕಡಿಮೆ ಮಾಡಿಬಿಟ್ರ. ಅಂದ್ರೆ ಒಂದರ ಕೊಟ್ಟಂಗ್ ಮಾಡಿ ಒಂದ್ ಕಡೆ ಕಸ್ಕೊಂಡ್ಬಿಡ್ತಾರ. ಇವತ್ತು ಜಿಲ್ಲೆಯಲ್ಲಿ ಹಲವಾರು ಕಡೆ ಬಂದ್ ನಮ್ದು ಜಿಗ್ನೇಶ್ ಸಾಹೇಬ್ ಭಾಷಣ ಮಾಡಿದ್ರು. ಇಂಡಿಯಾಗ ಒಬ್ಬ ಎದುರಿ ಬಂದ, ಡೋಲ್ ಬಂದಿಲ್ಲ, ಡೋಲ್ ಅಂದವ, ಡೋಲ್ ಅಂತ ಸಾಹೇಬ್ ತಿಳಿಲಿಲ್ಲ. ನಾನು ಹೇಳಿದೆ ಡೋಲ್ ಅಂದ್ರೆ ಪೆನ್ಷನ್ ಕತ್ತರ ಸಾಹೇಬ್ ಕಡೆ ಹಳ್ಯಾಗ ಅಂತ ಹೇಳಿ ನಾನು. ಅಂದ್ರೆ ಪೆನ್ಷನ್ ಬಂದಿರುತ್ತೆ ರೋಡ್ ಬಾಯಿ ಬಡ್ಕೊಳ್ಳುವಂತ ಪರಿಸ್ಥಿತಿ ಇವತ್ತಿನ ಸರ್ಕಾರದಲ್ಲಿ ಆಗಿದೆ.